ತಾಮ ಈ ರೊಮ್ಯಾಂಟಿಕ್ ಹಾರರ್ ಕಾಮಿಡಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡಬಹುದು ಅಂತ ಹೇಳ್ತೀನಿ. ನಮ್ಮ ಜಾನಪದ ಕಥೆಯಾದ ಬೇತಾಳ ಅನ್ನೋ ಕಾನ್ಸೆಪ್ಟ್ ನ ಇಟ್ಕೊಂಡು ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ರೀತಿಯ ಹಾರರ್ ಸಿನಿಮಾಗಳು ಬಂದಿಲ್ಲ. ಮ್ಯಾಡೋಕ್ ಫಿಲ್ಮ್ಸ್ ಅವರು ಈ ಸಿನಿಮಾದಿಂದ ಆ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇವರು ತಗೊಂಡಿರುವಂತ ಕಾನ್ಸೆಪ್ಟ್ ಹೊಸದಾಗಿದ್ರು ಕೂಡ ಅದರ ಸ್ಕ್ರೀನ್ ಪ್ಲೇ ಅಲ್ಲಿ ಎಡವಿದ್ದಾರೆ. ಹೆಂಗ್ ನೋಡಿದ್ರು ಈ ಸಿನಿಮಾ ದೊಡ್ಡವರಿಗಿಂತ ಮಕ್ಕಳಿಗೆ ಇಷ್ಟ ಆಗುತ್ತೆ. ಆದ್ರೆ ಸಿನಿಮಾದಲ್ಲಿನ ಎಕ್ಸ್ಪೋಸಿಂಗ್ ಹಾಗೂ ಲಿಪ್ಲಾಕ್ಸ್ ಇಂದ ಮಕ್ಕಳಿಗೆ ಈ ಸಿನಿಮಾನ ತೋರ್ಸಕ್ಕಾಗಲ್ಲ. ನನ್ನ ಪ್ರಕಾರ ಇದು ಸಿನಿಮಾದ ಬಿಗ್ಗೆಸ್ಟ್ ನೆಗೆಟಿವ್ ಆಗಿ ಬದಲಾಗುತ್ತೆ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಅಲೋಕ್ ತನ್ನ ಸ್ನೇಹಿತರೊಂದಿಗೆ ಒಂದು ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಕರಡಿ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಆ ಕಾಡಿನಲ್ಲಿನ ಬೇತಾಳರ ಕೈಗೆ ಸಿಕ್ಕಾಕೊಳ್ತಾನೆ. ಅವರಿಂದ ತಪ್ಪಿಸ್ಕೊಂಡು ಹೇಗೆ ಹೊರಗಡೆ ಬರ್ತಾನೆ, ಬಂದ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಚಿತ್ರತಂಡ ಈ ಸಿನಿಮಾ ಒಂದು ಹಾರರ್ ಕಾಮಿಡಿ ಅಂತ ಹೇಳ್ಕೊಂಡಿರ್ತಾರೆ. ಆದ್ರೆ ಸಿನಿಮಾದಲ್ಲಿ ಯಾವ ಒಂದು ದೃಶ್ಯವೂ ಕೂಡ ನಿಮ್ಮನ್ನ ಭಯ ಪಡಿಸಲ್ಲ. ಹಾಗೆ ಮೂವಿ ನೋಡ್ತಿರೋಷ್ಟೊತ್ತು ನಿಮ್ಮನ್ನ ಎದ್ದು ಬಿದ್ದು ನಗೋ ತರ ಕೂಡ ಮಾಡಲ್ಲ. ಇಲ್ಲಿ ಹಾರರ್ ಹಾಗೂ ಕಾಮಿಡಿಗಿಂತ ಲವ್ ಸ್ಟೋರಿ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಈ ಸಿನಿಮಾ ಮ್ಯಾಡೋಕ್ ಹಾರರ್ ಯೂನಿವರ್ಸ್ ಇಂದ ಬರ್ತಿರೋಂತ 5ನೇ ಸಿನಿಮಾ ಆಗಿರುತ್ತೆ. ಈ ಫ್ರಾಂಚೈಸ್ ಅಲ್ಲಿ ಈ ಹಿಂದೆ ಬಂದಂತ ಹಾರರ್ ಸಿನಿಮಾಗಳನ್ನ ಹಾಗೂ ಮುಂದೆ ಬರುವಂತ ಹಾರರ್ ಸಿನಿಮಾಗಳನ್ನ ಈ ಸಿನಿಮಾದಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸಿನಿಮಾದ ಎಂಡಿಂಗ್ ನಲ್ಲಿ ಈ ಸಿನಿಮಾದ ನೆಕ್ಸ್ಟ್ ಪಾರ್ಟ್ ಗೆ ಲೀಡ್ ಕೊಟ್ಟಿದ್ದು ಅದಕ್ಕೆ ಒಂದು ಕಾನ್ಫ್ಲಿಕ್ಟ್ ನ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ನನ್ನ ಪ್ರಕಾರ ಈ ಸಿನಿಮಾ ನೆಕ್ಸ್ಟ್ ಪಾರ್ಟ್ ಗೋಸ್ಕರ ಮಾಡಿರುವಂತ ಒಂದು ಸೆಟಪ್ ಅಷ್ಟೇ. ಇಲ್ಲಿ ಲಾಜಿಕ್ ಇಲ್ದಿರುವಂತ ಸಾಕಷ್ಟು ದೃಶ್ಯಗಳು ಕಂಡು ಬರ್ತವೆ. ನಿರ್ದೇಶಕರು ಸಾಕಷ್ಟು ಕಡೆ ಸಿನಿಮ್ಯಾಟಿಕ್ ಲಿಬರ್ಟಿಯನ್ನ ಕೂಡ ತಗೊಂಡಿರ್ತಾರೆ. ಬೇತಾಳ ಅನ್ನುವಂತ ಒಂದು ಅದ್ಭುತವಾದ ಕಾನ್ಸೆಪ್ಟ್ ನ ತಗೊಂಡು ಅದಕ್ಕೆ ತಕ್ಕಂತ ಒಂದು ಬ್ಯಾಕ್ ಸ್ಟೋರಿ ಆಗ್ಲಿ, ಒಂದು ಇಂಟ್ರೆಸ್ಟಿಂಗ್ ಕಾನ್ಫ್ಲಿಕ್ಟ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಚಿತ್ರತಂಡ ಕಂಪ್ಲೀಟ್ ಆಗಿ ಹಿಡಿದಿದೆ. ಹಾಗೆ ಸಿನಿಮಾದಲ್ಲಿ ಅತಿ ಅನ್ಸೋಷ್ಟು ಸ್ಕಿನ್ ಶೋ ಇದೆ. ಇದೇ ಯೂನಿವರ್ಸ್ ಅಲ್ಲಿ ಬಂದಂತ ಮುಂಜಾ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಆದಿತ್ಯ ಸರ್ಪೋದ್ದಾರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಇವರು ಇಲ್ಲಿವರೆಗೂ ನಿರ್ದೇಶನ ಮಾಡಿರುವಂತ ಹಾರರ್ ಸಿನಿಮಾಗಳು ಆವರೇಜ್ ಅನ್ನುವಂತ ಫೀಲ್ ನ ಕೊಡ್ತವೆ, ಇನ್ಕ್ಲೂಡಿಂಗ್ ಈ ಸಿನಿಮಾನ ಕೂಡ ಸೇರಿಸಿ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ವೆರಿ ಗುಡ್. ಮ್ಯಾಡೋಕ್ ಫಿಲ್ಮ್ಸ್ ಅವರು ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಹಣವನ್ನ ಸುರಿದಿದ್ದಾರೆ. ಅದು ತೆರೆ ಮೇಲೆ ಕಾಣಿಸುತ್ತೆ ಕೂಡ. ವಿಎಫ್ಎಕ್ಸ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸಾಂಗ್ಸ್ ಪರವಾಗಿಲ್ಲ, ಬಿಜಿಎಂ ಇಸ್ ಓಕೆ, ಸಿನಿಮಾಟೋಗ್ರಫಿ ಇಸ್ ಎಕ್ಸಲೆಂಟ್, ಎಡಿಟಿಂಗ್ ಕುಡ್ ಹ್ಯಾವ್ ಬಿನ್ ಬೆಟರ್. ಎಂದಿನಂತೆ ಆಯುಷ್ಮಾನ್ ಖುರಾನಾ ಅವರು ಸಿನಿಮಾದ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಲ್ಲೇ ಗೆದ್ದಿದ್ದಾರೆ. ಸಿನಿಮಾದಲ್ಲಿ ಇವರಿಗೆ 2 ಶೇಡ್ಸ್ ಇದ್ದು ಅವೆರಡರಲ್ಲೂ ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ನಟನೆಯ ಜೊತೆಗೆ ಆಕ್ಷನ್ ಅಲ್ಲೂ ಕೂಡ ಮಿಂಚಿದ್ದಾರೆ. ಇವರಿಬ್ಬರನ್ನ ಹೊರತುಪಡಿಸಿ ಸಿನಿಮಾದಲ್ಲಿ ಬೇರೆ ಯಾರಿಗೂ ಕೂಡ ಹೇಳ್ಕೊಳ್ಳುವಂತ ಕ್ಯಾರೆಕ್ಟರ್ ಸಿಕ್ಕಿಲ್ಲ. ಪರೇಶ್ ರಾವಲ್ ಅವರು ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮನ್ನ ನಗಿಸ್ತಾರೆ. ನವಾಜುದ್ದೀನ್ ಸಿದ್ದಿಕಿ ಅವರು ವಿಲನ್ ಪಾತ್ರದಲ್ಲಿ ನಟಿಸಿದ್ದು ಇವರಿಗೆ ಸಿಕ್ಕಂತ ಸ್ಕ್ರೀನ್ ಸ್ಪೇಸ್ ಸ್ವಲ್ಪ ಕಡಿಮೆನೆ. ಮೂವಿಲಿ ಸಿಕ್ಕಾಪಟ್ಟೆ ಎಕ್ಸ್ಪೋಸಿಂಗ್ ಹಾಗೂ ಕೆಲ ಲಿಪ್ ಲಾಕ್ಸ್ ಇದ್ದು ಅಪ್ಪಿ ಕೂಡ ಫ್ಯಾಮಿಲಿ ಜೊತೆ ನೋಡೋದಕ್ಕೆ ಹೋಗಬೇಡಿ. ನೀವೇನಾದ್ರೂ ಹಾರರ್ ಕಾಮಿಡಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ತಾಮ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.